ಡ್ರೋನ್ ಮುಂದೆ ಮಂಡಿ ಉರಿತ ಆನೆ. ಕ್ಷಮಿಸು ಪ್ರತಾಪ್, ನೀನು ಗೆದ್ರೆ ನನಗೂ ಖುಷಿ ಎಂದ ವಿನಯ್. ಬನ್ನಿ ಒಂದು ವಿಚಾರವನ್ನ ನೋಡ್ಕೊಂಬರೋಣ. ವಿನಯ್ ಹೀಗೆ ಹೇಳುವ ಸನ್ನಿವೇಶವನ್ನ ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಕಾರ್ಯಕ್ರಮ ಅಂತಿಮ ಹಂತವನ್ನ ತಲುಪಲಿದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಡಿಮೆ ಆಗಿದ್ದು ಕಾಂಪಿಟೇಷನ್ ಹೆಚ್ಚಾಗಿದೆ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ಗೆ ತಪ್ಪಿದ ಅರಿವಾಗಿದ್ದು ಇದೀಗ ಡ್ರೋನ್ ಬಳಿ ಕ್ಷಮೆ ಕೇಳಿದ್ದಾರೆ. ಬಿಗ್ ಬಾಸ್ ಆರಂಭವಾದಾಗಿನಿಂದಲೂ ಡ್ರೋನ್ ಪ್ರತಾಪ್ ಅಂದ್ರೆ ವಿನಯ್ ಕೂಡ ಹುರಿದು ಬೀಳ್ತಿದ್ರು. ಡ್ರೋನ್ ಪ್ರತಾಪ್ ಏನೇ ಮಾತನಾಡಿದ್ರು ಸರಿ ಇಲ್ಲ ಎನ್ನುತ್ತಿದ್ದ ವಿನಯ್ ಇದೀಗ ಡ್ರೋನ್ ಪ್ರತಾಪ್ ಬಳಿ ಕ್ಷಮೆ ಕೇಳುತ್ತಿದ್ದಾರೆ. ಕಳೆದ ವಾರ ನಡೆದ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನಲ್ಲಿ ಸುದೀಪ್ ಮುಂದೆ ವಿನಯ್ ಗೌಡ ಕುರಿತು ಡ್ರೋನ್ ಪ್ರತಾಪ್ ಮಾಡಿದ ಆರೋಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹಚ್ಚಿತ್ತು. ವಿನಯ್ ಗೆಳೆಯರನ್ನ ತುಳಿದು ಬೆಳೆಯುತ್ತಾ ಇದ್ದಾರೆ ಎಂದು ಡ್ರೋನ್ ಪ್ರತಾಪ್ ಹೇಳಿದ ಮಾತಿನಿಂದ ಸಿಟ್ಟಾದ ವಿನಯ್ ಡ್ರೋನ್ ಅವರನ್ನ ಟಾರ್ಗೆಟ್ ಮಾಡಿದ್ರು. ಬೀಪ್ ಶಬ್ದ ಬಳಸಿ ಬೈದಾಡಿದ್ರು. ಇದೀಗ ಡ್ರೋನ್ ಏನೇ ಮಾತನಾಡಿದ್ರು ಸರಿಯಿಲ್ಲ ಎನ್ನುವ ವಿನಯ್ ವಾದ ಮತ್ತೆ ಜಗಳಕ್ಕೆ ಕಾರಣವಾಗಿತ್ತು. ವಿನಯ್ಗೆ ನಾನು ಮಾಡಿದ್ದು ತಪ್ಪು ಎಂದು ಅರಿವಾದಂತೆ ಕಾಣ್ತಿದೆ. ಹೀಗಾಗಿ ನಾನೇ ಹೋಗಿ ಕ್ಷಮೆ ಕೇಳಿದ್ದಾರೆ. ಇದೀಗ ಬಿಗ್ ಬಾಸ್ನಲ್ಲಿ ಸೋಮವಾರ ನಡೆದ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅಮಾಯಕನಲ್ಲ, ಆ ರೀತಿ ನಾಟಕವಾಡ್ತಿದ್ದಾನೆ ಎಂದು ಏಕವಚನದಲ್ಲೇ ಬೈದಿದ್ರು. ಇದಕ್ಕೆ ಡ್ರೋನ್ ಕೂಡ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದಿದ್ರು. ಈ ಒಂದು ಕಾರಣದಿಂದ ಈ ಮಾತಿನಂತೆ ಮತ್ತಷ್ಟು ಕೆರಳಿದ್ದ ವಿನಯ್ ಮುಚ್ಕೊಂಡು ಹೇರೋ ಏನು ಅಲ್ಲಾಡ್ಸಕ್ಕಾಗಲ್ಲ, ನನಗೆ ಏನು ಮಾತನಾಡಬೇಕು ಅಂತ ಗೊತ್ತು, ನೀನು ಎದುರಲ್ಲ ಅಂದ್ರೆ ಹೋಯ್ತು ಎಂದೆಲ್ಲ ವಿನಯ್ ಮಾತನಾಡಿದ್ರು. ಈ ಒಂದು ವಿನಯ್ ಮಾತನಾಡಿದ ರೀತಿ ಸರಿಯಿಲ್ಲ ಎಂದು ಅವರಿಗೆ ಅನಿಸಿದೆ. ಬಳಿಕ ಡ್ರೋನ್ ಪ್ರತಾಪ್ ಅವರನ್ನ ಹಗ್ ಮಾಡಿ ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸು ಎಂದು ಹೇಳಿದ್ದಾರೆ. ನೀನು ಗೆದ್ದರೂ ನನಗೆ ಖುಷಿ ಎಂದು ವಿನಯ್ ಹೇಳಿದ್ದಾರೆ. ಇದೇ ಅಲ್ವಾ ಒಳ್ಳೆಯತನ. ವಿನಯ್ ಕ್ಷಮೆ ಕೇಳಿದ್ದು ಪ್ರತಾಪ್ಗೆ ಖುಷಿಯಾಗಿದೆ. ತಪ್ಪಿನ ಅರಿವಾಯ್ತಲ್ಲ, ಅದೇ ಖುಷಿ ನನಗೆ. ನೀವು ಗೆದ್ರೆ ನನಗೂ ಸಂತೋಷವೆಂದು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 24x7 ವೀಕ್ಷಣೆಯಲ್ಲಿ ಪಡಿತಾ ಇದೆ. ಇಂತಹ ಸಂದರ್ಭದಲ್ಲಿ ವೀಕ್ಷಕರು ಕೂಡ ಬಿಗ್ ಬಾಸ್ ಅನ್ನ ಅತಿ ಹೆಚ್ಚು ನೋಡ್ತಾ ಇದ್ದಾರೆ. ಹಾಗಾಗಿ ಸ್ಪರ್ಧಿಗಳು ಭಯದಿಂದ ಇರುವುದು ಇದೀಗ ಕಾಣ್ತಾ ಇದೆ. ಇನ್ನೇನು ಫಿನಾಲೆ ಹಂತ ಹೆಚ್ಚಾಗಿ ಕಾಣ್ತಾ ಇರುವುದು. ಯಾರು ಗೆಲ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಗ್ ಬಾಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ವೀಕ್ಷಕರೇ. ಥ್ಯಾಂಕ್ ಯು.